ಭಾರತದ ಆರ್ಥಿಕತೆಗೆ ಅತ್ಯಂತ ದೊಡ್ಡ ಕೊಡುಗೆ ನೀಡುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಇತ್ತೀಚೆಗೆ ಮುಂದಿನ ಸಾಲಿಗೆ ಬಂದಿದೆ. ತೆರಿಗೆ ಪಾವತಿಯಲ್ಲಿ ಕರ್ನಾಟಕದ ಕೊಡುಗೆ ಹೆಚ್ಚಾಗಿದ್ದು, ಇದು ಕೇಂದ್ರ ಸರ್ಕಾರದ ಆದಾಯದ ದೊಡ್ಡ ಅಂಶವಾಗಿದೆ. ಆದರೆ ರಾಜ್ಯಕ್ಕೆ ಹಿಂದಿರುಗುವ ಪಾಲು ತುಂಬಾ ಕಡಿಮೆ ಎಂಬುದು ಬೇಸರ ವ್ಯಕ್ತಪಡಿಸುವಂತಹುದಾಗಿದೆ. ದೇಶದಲ್ಲಿ ತೆರಿಗೆ ಒಂದು ಮಹತ್ವದ ಪಾತ್ರ ವಹಿಸುತ್ತದೆ. ಏಕೆಂದರೆ ಒಂದು ರಾಜ್ಯ ಎಲ್ಲ ರೀತಿಯಲ್ಲಿ ಮುಂದುವರಿಯಲು ಆ ದೇಶದಲ್ಲಿನ ಸಂಪನ್ಮೂಲಗಳು ಎಷ್ಟು ಮಹತ್ವದ ಪಾತ್ರ ವಹಿಸುತ್ತದೆಯೋ ಅದೇ ರೀತಿಯಾಗಿ ತೆರಿಗೆಯೂ ಸಹ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ದೇಶದಲ್ಲಿ ಹೆಚ್ಚು ತೆರಿಗೆ ಕಟ್ಟೋರೇ ನಾವು. ಹಾಗಿದ್ದಾಗ ನಾವು ಕಟ್ಟೋ ತೆರಿಗೆಯಲ್ಲಿ ನಮಗೆ ಸಮಪಾಲು ಇಲ್ಲ ಅಂತ ಅಂದರೆ ಎಷ್ಟು ಅಸಮಾಧಾನ ಉಂಟಾಗಲ್ಲ ಹೇಳಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತೆರಿಗೆಯನ್ನು ಅಂದರೆ 2.72 ಲಕ್ಷ ಕೋಟಿ ತೆರಿಗೆ ಮೊತ್ತವಾಗಿ ಕೇಂದ್ರಕ್ಕೆ ಪಾವತಿ ಮಾಡಲಾಗುತ್ತದೆ. ಆದರೆ ವಾಪಸ್ಸಾಗಿ ಕೇವಲ 37.752 ಕೋಟಿಗಳಷ್ಟು ಮಾತ್ರ ಕರ್ನಾಟಕಕ್ಕೆ ಹಿಂದಿರುಗಿಸಲಾಗ್ತಿದೆ. ಎರಡು 2023-24ನೇ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ 2.72 ಲಕ್ಷ ಕೋಟಿ ತೆರಿಗೆ ರೂಪದಲ್ಲಿ ಪಾವತಿ ಮಾಡಿದೆ. ದಿಲ್ಲಿ, ಮಹಾರಾಷ್ಟ್ರದ ಬಳಿಕ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ. ರಾಜ್ಯದ ಸಾಂದ್ರತೆ ಬೆಂಗಳೂರಿನತ್ತ ಇದೆ. IT, BT, ಇ-ಕಾಮರ್ಸ್, ಸ್ಟಾರ್ಟ್ಅಪ್, ಆಟೋಮೊಬೈಲ್ ಮತ್ತು ಎಡ್ಯುಟೆಕ್ ಕ್ಷೇತ್ರಗಳ ಲಾಭದ ಮೂಲಕ ಬೆಂಗಳೂರು ನಗರವು ದೇಶದ ಖಜಾನೆಗೆ ಅತ್ಯಂತ ಹೆಚ್ಚು ಕೊಡುಗೆ ನೀಡುತ್ತಿದೆ. ಬೆಂಗಳೂರು ನಗರದ ಆಧಾರಿತ IT ಕಂಪನಿಗಳು, ಸ್ಟಾರ್ಟ್ಅಪ್ಸ್, ಮಲ್ಟಿನ್ಯಾಷನಲ್ ಸಂಸ್ಥೆಗಳ ಪಾವತಿ ರಾಜ್ಯದ ತೆರಿಗೆ ಆದಾಯದ ಬೃಹತ್ ಮೂಲ. ಭಾರತದಲ್ಲಿ ಅತಿ ದೊಡ್ಡ IT ತೆರಿಗೆ ಪಾವತಿದಾರ ನಗರ ಬೆಂಗಳೂರು ಎಂದೇ ಪರಿಗಣಿಸಲಾಗಿದೆ. ಆದರೆ 2.72 ಲಕ್ಷ ಕೋಟಿ ಪಾವತಿಸಿದ ರಾಜ್ಯಕ್ಕೆ ಕೇಂದ್ರದಿಂದ ಹಿಂತಿರುಗಿದ್ದು ಕೇವಲ 37,252 ಕೋಟಿ ಮಾತ್ರ. ಇದು ಶೇಕಡ 14%ಗೆ ಕಡಿಮೆಯಾದ ಪಾಲು ಎಂಬುದು ತಿಳಿಯುವ ಸಂಗತಿಯಾಗಿದೆ. ಆದರೆ ಈ ಬಾರಿ ಪಾವತಿಯ ನಡುವೆಯೂ ರಾಜ್ಯಕ್ಕೆ ತಕ್ಕಂತೆ ಹಿಂದಿರುಗುವ ಅನುದಾನದಲ್ಲಿ ಜಾಸ್ತಿ ಅನ್ಯಾಯವಾಗಿದೆ. 2.72 ಲಕ್ಷ ಕೋಟಿ ಪಾವತಿಸಿದ ರಾಜ್ಯಕ್ಕೆ ಕೇವಲ 37,000 ಕೋಟಿ ಮಾತ್ರ ಹಿಂದಿರುಗಿದೆ. ಇದು ಕೇವಲ 14% ಅಷ್ಟೇ ಎಂಬುದು ಬೇಸರ ವ್ಯಕ್ತಪಡಿಸುವ ಅಂಶವಾಗಿದೆ. ಇದೇ ವೇಳೆ ಇತರ ಕೆಲವು ರಾಜ್ಯಗಳಿಗೆ ಶೇಕಡ 25ರಿಂದ 30ರಷ್ಟು ವಾಪಸ್ ನೀಡಲಾಗುತ್ತಿದ್ದು, ಹಂಚಿಕೆ ಸಂಬಂಧ ಅಸಮತೋಲನದ ಬಗ್ಗೆ ರಾಜ್ಯ ಸರ್ಕಾರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ತಮಿಳುನಾಡು 1.2 ಲಕ್ಷ ಕೋಟಿ ತೆರಿಗೆ ಪಾವತಿಸಿ 38,000 ಕೋಟಿ ಹಿಂತಿರುಗಿಸಿ ಕೊಡುತ್ತಿದೆ. ಗುಜರಾತ್ ಮತ್ತು ಪಶ್ಚಿಮ ಬಂಗಾಳಕ್ಕೂ ಶೇಕಡ 25ರಷ್ಟು ಹಂಚಿಕೆ ಸಿಕ್ಕಿದೆ. ಆದರೆ ಕರ್ನಾಟಕ ಮಾತ್ರ ನಿರಂತರವಾಗಿ ಕಡಿಮೆ ಪಾಲು ಪಡೆಯುತ್ತಿದೆ ಎಂಬುದು ದುಃಖಕರವಾಗಿದೆ. ಇದರಿಂದ ರಾಜ್ಯದ ನಾಯಕರಿಂದ ಹಿಡಿದು ಸಾರ್ವಜನಿಕ ವಲಯದವರೆಗೂ ಅಸಮಾಧಾನ ಎದ್ದು ಬರುತ್ತಿದೆ. ನಮಗೆ ಸಿಗಬೇಕಾದ ಸರಿಯಾದ ಪಾಲಿಗೆ ನ್ಯಾಯ ಬೇಕು, ತೆರಿಗೆ ಕೊಡುವವರು ಬೆನ್ನು ತಟ್ಟಬೇಕೇ ಎಂಬ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಿವೆ. ಬೆಂಗಳೂರು, ಮೈಸೂರು, ಧಾರವಾಡ, ಮಂಗಳೂರಿನಂತಹ ನಗರಗಳು ಇಂದಿಗೂ ಮೂಲಸೌಕರ್ಯದ ಕೊರತೆಯಿಂದ ಬಳಲುತ್ತಿವೆ. ಮೆಟ್ರೋ ವಿಸ್ತರಣೆ, ರಸ್ತೆ ನವೀಕರಣ, ಡಿಜಿಟಲ್ ಶಿಕ್ಷಣ, ಆರೋಗ್ಯ ಯೋಜನೆಗಳಿಗೆ ಬೇಕಾಗುವ ಅನುದಾನ ಕಟ್ಟಾಗುತ್ತಿದೆ. ಭಾರತೀಯ ಸಾಂವಿಧಾನಿಕ ಬೌದ್ಧಿಕ ಚರ್ಚೆಗಳಲ್ಲಿ ಈಗ ಹೊಸ ಪ್ರಶ್ನೆ ಎದ್ದಿದೆ. ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿದವರನ್ನು ಉತ್ತೇಜಿಸಬೇಕು ಅಥವಾ ಅರ್ಥಶಾಸ್ತ್ರವನ್ನೇ ಕಡೆಗಣಿಸಿ ರಾಜಕೀಯ ಪರಿಗಣನೆಗಳ ಆಧಾರದ ಮೇಲೆ ಅನುದಾನ ನೀಡಬೇಕಾ ಎಂಬುದಾಗಿದೆ. ಇದು ಕರ್ನಾಟಕದ ವೈಫಲ್ಯವಲ್ಲ, ಇದು ಕೇಂದ್ರದ ಹಂಚಿಕೆ ನೀತಿಯ ಹಂತದ ವೈಫಲ್ಯ. ರಾಜ್ಯ ಬೆಳವಣಿಗೆಗೆ ನ್ಯಾಯ ನೀಡದಂತಿದ್ದರೆ ತೆರಿಗೆ ಪಾವತಿಯಲ್ಲಿಯೂ ಕುಂದು ಬರುವುದು ಬಹುದೂರವಿಲ್ಲ. ಹಣಕಾಸು ಆಯೋಗದ ಶಿಫಾರಸು, ಕೇಂದ್ರ ಬಜೆಟ್ಟಿನ ಹಂಚಿಕೆ, ಯೋಜನೆ ಅನುದಾನ ಈ ಎಲ್ಲದಕ್ಕೂ ಕರ್ನಾಟಕ ಶತಮಾನಗಟ್ಟಲೆ ಕೊಡುಗೆ ನೀಡಿದೆ. ಈಗ ಕೇಳಿಬರುತ್ತಿರುವ ಮಾತು ಒಂದೇ, ನಮ್ಮ ಹಣ ನಮ್ಮ ಹಕ್ಕು ಎಂಬುದಾಗಿದೆ.